ಇವತ್ತು ನಮ್ಮ ಮುಂದೆ ಇದೆ ಹುಂಡೈ ಕ್ರೇಟಾ. ಇದು ಬಂದು ಇಂಡಿಯಾದಲ್ಲೇ ಒನ್ ಆಫ್ ದ ಮೋಸ್ಟ್ ಸೋಲ್ಡ್ ಕಾಂಪ್ಯಾಕ್ಟ್ ಎಸ್ ಯು ವಿ. ತಿಂಗಳಿಗೆ 16,000 17,000 ಕೆಲವೊಮ್ಮೆ 18,000 ಗಾಡಿಗಳು ಸೇಲ್ ಆಗಿದೆ ಇವ್ರದ್ದು. ಯಾಕೆ ಜನ ಅಷ್ಟು ತಗೋತಾರೆ ಅಂದರೆ ಇವ್ರದ್ದು ಇಂಜಿನ್ ಆಪ್ಷನ್ಸ್ ಆ ಥರ ಇದೆ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ಪೆಟ್ರೋಲ್ ಟರ್ಬೋ ಚಾರ್ಜ್ ಬೇಕಾ, ಡೀಸೆಲ್ ಟರ್ಬೋ ಚಾರ್ಜ್ ಬೇಕಾ, ಪೆಟ್ರೋಲ್ ಎಣ್ಣೆ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ಪ್ರತಿಯೊಂದು ಆಪ್ಷನ್ಸಲ್ಲೂ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಸೆಗ್ಮೆಂಟಿಂಗ್ ಕಸ್ಟಮರ್ಸ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಸ್ಪೆಷಲಿ ನಾವು ಇವಾಗ ನೋಡ್ತಾ ಇರೋದು ಡೀಸೆಲ್ ಮಾಡಲು. ಇದು ಬಂದು ಬೇಸ್ ಮಾಡಲ್ ಇ ಅಂತ ಕರೀತಾರೆ. ಇದನ್ನು 2024 ವೇರಿಯಂಟ್. ಇದು ನಾವೀಗ 2025 ಶೂಟ್ ಮಾಡ್ತೀವಿ, ಯಾಕಂದರೆ ಪ್ರೆಸೆಂಟ್ ಜನ್ರೇಷನ್ ಕೂಡ ಇದೇ ಇರೋದು. ಸೊ ಡೀಸೆಲ್ ವೇರಿಯಂಟ್ ಇದು ಆನ್ ರೋಡ್ ಪ್ರೈಸ್ ನಿಯರ್ಲಿ 16.5 lakhs 16 lakhs ಹತ್ರ ಬೀಳುತ್ತೆ ಆನ್ ರೋಡ್ ನಿಮಗೆ, ವಿತೌಟ್ ಆಕ್ಸೆಸರೀಸ್. ಇಲ್ಲಿ ಫಿಟ್ ಮಾಡಿರೋ ಅಲಾಯ್ ಆಗಿರ್ಬೋದು ಎಲ್ಲ ಬಿಟ್ಟು 16.5 ಹತ್ರ ಬೀಳುತ್ತೆ. ಯಾಕೆ ಇದು ವ್ಯಾಲ್ಯೂ ಫಾರ್ ಮನಿ ಅಂತ ಇವಾಗ ಡಿಸ್ಕಸ್ ಮಾಡೋಣ ಬನ್ನಿ. ಈ ಕಾರಲ್ಲಿ ಮೈಲೇಜು ಟಾಪ್ ನಾಚು, ನಿಯರ್ಲಿ 19, 20, 18 ಕೊಡುತ್ತೆ. ಮತ್ತು ಸೇಫ್ಟಿ ಹೇಳೋಕ್ಕಾಗಲ್ಲ, ಇನ್ನೂ ಟೆಸ್ಟಿಂಗ್ಸ್ ಬಂದಿಲ್ಲ. ಮತ್ತು ಇಂಜಿನ್ ಆಗಿರೋದು ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಕೆಲವೊಬ್ಬರು ಕನ್ಫ್ಯೂಸ್ ಆಗ್ತಾರೆ ಇದು ಯಾವ ಜನ್ರೇಷನ್ನು ಏನು ಅಂತ. ಇದು ಬಂದು ಸೆಕೆಂಡ್ ಜನ್ರೇಷನ್ ಫೇಸ್ ಲಿಫ್ಟ್, ಥರ್ಡ್ ಜನ್ರೇಷನ್ ಅಂತ ಅನ್ಕೋತಾರೆ. ಯಾಕಂದರೆ ನಿಮಗೆ ಬರೀ ಫ್ರಂಟ್ ಬಂಪರ್ ಮತ್ತು ಬಾನೆಟ್ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಈಗ ಜನ್ರೇಷನ್ನೇ ಚೇಂಜ್ ಮಾಡೋ ಅಂಥ ಲುಕ್ಸ್ ಆಗಿದೆ. ಲಾಸ್ಟ್ ಜನ್ರೇಷನ್ ಈ ಜನ್ರೇಷನ್ ಪಕ್ಕ ಇಟ್ಟರೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ, ಒಂದೇ ಕಾರ ಇದು, ಇಂಟರ್ನಲ್ ಚಾಸಿ ಇಂಜಿನ್ ಎಲ್ಲ ಅಂತ. ಇದು ಬಂದು ಸೆಕೆಂಡ್ ಜನ್ರೇಷನ್ದು ಫೇಸ್ ಲಿಫ್ಟ್ ಅಷ್ಟೇ. ಇಂಜಿನ್ ಚಾಸಿ ಪ್ರತಿಯೊಂದು ಸೇಮ್ ಇದೆ. ಮತ್ತು ಚಾಸಿಲಿ ಹೈ ಸ್ಟ್ಯಾಂಡ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ, ಯಾಕಂದರೆ ಸೇಫ್ಟಿ ನಾರ್ಮ್ ಸ್ಟ್ರಿಕ್ಟ್ ಆಗಿದೆ. ಇವಾಗ ಇದೇ ಫ್ಯಾಮಿಲಿಗೆ ಬಿಲಾಂಗ್ ಆಗೋ ಹುಂಡೈ ವರ್ನ 5 ಸ್ಟಾರ್ ಗ್ಲೋಬಲ್ ರೇಟಿಂಗ್ಸ್ ತೆಗೆದಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನು 5 ಸ್ಟಾರ್ ತೆಗಿಬೋದು ಅಂತ. ಇದು ಬಂದು ಗಾಡಿ ಕೀ, ಬೇಸ್ ಮಾಡಲ್ ಅಲ್ವಾ. ಸೊ ಇದೇ ಕೀ 10 ವರ್ಷದಿಂದನೂ ಬರ್ತಾಯಿದೆ. 10 ವರ್ಷದ ಹಳೆ ಕ್ರೇಟಾ, ಹುಂಡೈ i20 ಪ್ರತಿಯೊಂದು ಕಾರ್ಗೂ ಇದೇ ಕೀ ಇದೆ. ಸೊ ಇದು ಬಂದು ಲಾಕು ಅನ್ಲಾಕು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಬೂಟ್ ರಿಲೀಸ್ ಆಗುತ್ತೆ. ಮತ್ತು ಟಾಪ್ ಆ್ಯಂಡ್ ವೇರಿಯಂಟ್ಸ್ಗೆ ಹೋದರೆ ನೀವು ಎಸ್ ಎಕ್ಸ್ ಆಪ್ಷನಲ್ಗೆಲ್ಲ ಹೋದರೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇಂಜಿನ್ ಆನ್ ಆಗುತ್ತೆ ಮತ್ತು ಇಂಜಿನ್ ಆಫ್ ಆಗುತ್ತೆ. ಸೊ ಇದು ಬಂದು ಈ ಕಾರಿನ ಇಂಜಿನ್. ಬಾನೆಟ್ ಮಾತ್ರ ಹೆವಿ ಇದೆ ಲಾಸ್ಟ್ ಜನ್ರೇಷನ್ಗಿಂತ. ಹೈಟ್ ಮತ್ತು SUV ಫೀಲ್ ಬರಬೇಕು ಅಂತ ನೋಡಿ ಹೆಂಗೆ ಮಾಡಿದ್ದಾರೆ. ಫೆಂಡರ್ಗೆ ಈ ಥರ ಸ್ಟ್ರಿಪ್ ಹಾಕ್ಬಿಟ್ಟು ವೆಲ್ಡ್ ಮಾಡಿದ್ದಾರೆ. ಲಾಸ್ಟ್ ಜನ್ರೇಷನ್ ಕ್ರೇಟಾದಲ್ಲೂ ಇದು ಇತ್ತು ಅನಿಸುತ್ತೆ ನನ್ನ ಪ್ರಕಾರ. ಸ್ಪೆಸಿಫಿಕ್ಕಾಗಿ ನೋಡ್ತಾ ಇದ್ದೀರಲ್ಲ, ಇದು ಬಂದು 1.5 ಲೀಟರು ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ನು, CRD 16 valve ಇಂಜಿನು, 4 ಸಿಲಿಂಡರ್ ಇಂಜಿನ್ ಸ್ಪೆಷಲಿ ಇದು. ಈ ಕಾರು ನಿಮಗೆ 6 ಸ್ಪೀಡು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಟಾರ್ಕ್ ಕನ್ವರ್ಟರಲ್ಲೂ ಕೂಡ ಸಿಗುತ್ತೆ. ನೀವು ಯಾವ್ದು ಬೇಕಾದ್ರೂ ತಗೋಬೋದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಿಮಗೆ ಮೋಸ್ಟ್ಲಿ ಹೈಯರ್ ಎಂಡ್ಸಲ್ಲೇ ಬರೋದು, ನಿಮಗೆ ಬೇಸ್ ಮಾಡಲ್ ಬರೀ ಮ್ಯಾನ್ಯುವಲೇ ಬರೋದು ನಿಮಗೆ. ಮತ್ತು ಕೂಡ ಪೆಟ್ರೋಲಲ್ಲೂ ಸಿಗುತ್ತೆ. ಪೆಟ್ರೋಲಲ್ಲೂ ಕೂಡ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಮತ್ತು IMT ಟ್ರಾನ್ಸ್ಮಿಷನ್ ಇದೆ, ಆಟೋಮೆಟಿಕ್ ಇದೆ, IMT ಇದೆ, ಮತ್ತು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಇದೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸ್ಪೆಷಲಿ ನೋಡ್ತಿರೋದು. ಎಲ್ಲ ಕಾರು ಕೂಡ 6 ಸ್ಪೀಡ್ ಟ್ರಾನ್ಸ್ಮಿಷನ್ಲೇ ಬರೋದು ಇದು. ಮತ್ತು ಹೈಯರ್ ವೇರಿಯಂಟ್ಸ್ ಕೂಡ ನೀವು 1.5 ಲೀಟರ್ ಟರ್ಬೋ ಚಾರ್ಜ್ ಇಂಜಿನ್ ಬೇಕು ಪೆಟ್ರೋಲಲ್ಲಿ ಅಂತ ಹೇಳ್ತಾರೆ, ಅದು ನಿಮ್ಗೆ ಸಿಗೋದು ಎನ್ಲೈನಲ್ಲಿ ಮಾತ್ರ. ನಿಮಗೆ ಹೈಯರ್ ವೇರಿಯಂಟ್ಸಲ್ಲಿ ಮಾತ್ರ ಸಿಗೋದು. ಅದು ಕೂಡ DCT ಗೇರ್ ಬಾಕ್ಸಲ್ಲಿ ಬರುತ್ತೆ ಮತ್ತು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ಬರುತ್ತೆ. CRD 16 valve ಇಂಜಿನ್, ಏರ್ ಫಿಲ್ಟರ್, ಬ್ಯಾಟ್ರಿ, ಮತ್ತು ಅಲ್ಲಿ ನೋಡ್ತಾ ಇರೋದು ಇದು DPF, ಮತ್ತು ಅಲ್ಲಿ ಟರ್ಬೋ ಚಾರ್ಜರ್ ಕೂಡ ಅಲ್ಲೇ ಪ್ಲೇಸ್ ಮಾಡಿದ್ದಾರೆ. ಇದು ಬಂದು ರೇಡಿಯೇಟರ್, ಕೂಲೆಂಟ್ ರೆಗ್ಯುಲರ್ ಕಾರ್ ಥರನೇ ಇದೆ, ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ. ಇನ್ಸುಲೇಷನ್ ಗುಡ್ ಅಮೌಂಟಲ್ಲಿ ಯೂಸ್ ಮಾಡಿದ್ದಾರೆ. ಬಾನೆಟಲ್ಲಿ ಕೂಡ ಇನ್ಸುಲೇಷನ್ ಇದೆ. ಆ್ಯಕ್ಚುಲಿ ಅಗತ್ಯ ಇಲ್ಲ ಈ ಕಾರ್ಗೆ, ಅಷ್ಟು ರಿಫೈನ್ಡ್ ಆಗಿದೆ ಇದ್ರ ಇಂಜಿನ್ನು. ನಿಮಗೆ ಪೆಟ್ರೋಲ ಡೀಸೆಲ ಅಂತ ಡ್ರೈವ್ ಮಾಡುವಾಗಲೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ಸೈಡಲ್ಲೇ ನಿಂತಾಗಂತೂ ಐಡಿಯಾನೇ ಸಿಗಲ್ಲ ಇದು ಪೆಟ್ರೋಲ ಡೀಸೆಲ ಅಂತ. ನಾನು ಹೇಳಿದ್ನಲ್ಲ ಅಷ್ಟು ರಿಫೈನ್ಡ್ ಇದೆ ಇಂಜಿನ್ ಅಂತ. ಬನ್ನಿ ಸ್ಟಾರ್ಟ್ ಮಾಡೇ ತೋರಿಸ್ತೀನಿ NVH ಲೆವೆಲ್ ಯಾವ ಥರ ಇದೆ ಇಂಜಿನ್ದು ಅಂತ. ಕ್ಲಚ್ ಹಿಡಿದು ಸ್ಟಾರ್ಟ್ ಮಾಡಬೇಕು. ಸಖತ್ತು ರಿಫೈನ್ಡ್ ಆಗಿದೆ ಇಂಜಿನ್ ಮಾತ್ರ. ಹೆವಿ ಸ್ಮೂತ್ ಇದೆ, ಹೆವಿ ರಿಫೈನ್ಡ್ ಇದೆ, ಮತ್ತು ಅದೇ ರೀತಿ ಪವರ್ ಕೂಡ ಡೆಲಿವರ್ ಮಾಡುತ್ತೆ. BHP ಸ್ವಲ್ಪ ಕಮ್ಮಿ ಆಯಿತು, 114 BHP ಇದೆ. ಟಾರ್ಕ್ ಮಾತ್ರ ಸಫಿಷಿಯೆಂಟ್ ಆಗಿದೆ, 259 ಟಾರ್ಕ್ ಇದೆ, ವಿಚ್ ಇಸ್ ಡೀಸೆಂಟ್ ಅಂತ ಹೇಳ್ಬೋದು. ಟಾರ್ಕ್ ಕೂಡ ಪ್ರಾಬ್ಲಮ್ ಏನಿಲ್ಲ. BHP ಸ್ವಲ್ಪ ಕಮ್ಮಿ ಆಯಿತು. BHP ಅಂದರೆ ಟಾಪ್ ಎಂಡಲ್ಲಿ ಇರುತ್ತಲ್ಲ ಪರ್ಫಾರ್ಮೆನ್ಸ್, ಅದು ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ. ಹೈ ಸ್ಪೀಡಲ್ಲಿ ಪರ್ಫಾರ್ಮೆನ್ಸ್ ಅಂತ ಕೊಡಲ್ಲ. ಲೋ ಎಂಡ್ ಟಾರ್ಕು, ಮಿಡ್ ರೇಂಜು, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಈ ಜನ್ರೇಷನ್ ಕ್ರೇಟಾದಲ್ಲಿ, ಅಂದರೆ ಸೆಕೆಂಡ್ ಜನ್ರೇಷನ್ ಫೇಸ್ ಲಿಫ್ಟ್ ಕ್ರೇಟಾದಲ್ಲಿ ತುಂಬ ಬ್ಲ್ಯಾಕ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ SUV ಫೀಲ್ ಕೊಡೋಕ್ಕೆ ಅಂತ. ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಅದು ಪರ್ಸನಲ್ ಒಪಿನಿಯನ್ ಅಂತ ಹೇಳ್ಬೋದು. ನೆಕ್ಸ್ಟು ಸ್ಟಾರ್ಟಿಂಗ್ ಬಂದರೆ ಈ ಕಾರಲ್ಲಿ ಮ್ಯಾಟ್ ಫಿನಿಷಲ್ಲಿ ಗ್ರಿಲ್ ಸಿಗುತ್ತೆ. ಯಾವುದೇ ರೀತಿ PNO ಬ್ಲ್ಯಾಕ್ ಟ್ರೀಟ್ಮೆಂಟ್ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ಬೇಸ್ ಮಾಡಲು. ಇಲ್ಲಿ ಬಂದು ಹುಂಡೈ ಲೋಗೋ ಸ್ಟಿಕ್ಕರಿಂಗಲ್ಲಿ ಕವರ್ ಆಗಿದೆ. ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ತುಂಬ ದೊಡ್ಡದಾಗಿ ಹುಂಡೈ ಲೋಗೋ ಕೊಡೋ ಅವಶ್ಯಕತೆ ಇರಲಿಲ್ಲ. ಮತ್ತು ಗ್ರಿಲ್ಲಲ್ಲೂ ಕೂಡ ತುಂಬ ಗ್ಯಾಪ್ ಇದೆ. ಇಂಟರ್ನಲ್ ರೇಡಿಯೇಟರ್ ಆಗಿರ್ಬೋದು, ಮತ್ತು ಇಲ್ಲಿ ಸೆನ್ಸರ್ ಆಗಿರ್ಬೋದು ಎಲ್ಲ ಕಾಣಿಸುತ್ತೆ ನಿಮಗೆ. ಇವಾಗ ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ, ಆದರೆ LED ಸ್ಟ್ರಿಪ್ ಕೊಟ್ಟಿಲ್ಲ, ಯಾಕಂದರೆ ಬೇಸ್ ಮಾಡೋದು. ಸೊ ಇದು ಕೆಲವೊಬ್ರು ಅನ್ಕೋತಾರೆ DRL ಅಂತ. ಇದು DRL ಅಲ್ಲ, ಇದು ಪೈಲಟ್ ಲ್ಯಾಂಪ್ಸ್. ಇದು ಆನ್ ಆಗೋದಕ್ಕೆಲ್ಲ ನೀವು ಆನ್ ಮಾಡಿದ್ರೆ ಮಾತ್ರ. DRL ಆಗಿದ್ದರೆ ನೀವು ಇಂಜಿನ್ ಆನ್ ಆಗಿದ್ರೆ ಕೂಡ ಆಟೋಮೆಟಿಕ್ಕಾಗಿ ಆನ್ ಆಗಿಬಿಡುತ್ತೆ. ಇಂಜಿನ್ ಆನ್ ಆದ ತಕ್ಷಣ ಆನ್ ಆಗುತ್ತೆ. ಸೊ ಇದು ಬಂದು ಲೈಟ್ಸ್ ವಿಷಯಕ್ಕೆ ಬಂದರೆ,
ಇಲ್ಲಿ ಲೋ ಬೀಮ್ ಇದೆ, ಇಲ್ಲಿ ಹೈ ಬೀಮ್ ಇದೆ. ಎಲ್ಲ ಕಾರಲ್ಲಿ ಲೋ ಬೀಮ್ ಕೆಳಗೆ ಕೊಟ್ಟು ಹೈ ಬೀಮ್ ಮೇಲೆ ಕೊಡ್ತಾರೆ, ಈ ಕಾರಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಲೈಟ್ಸ್ ಮಾತ್ರ ಒಂದು ವರ್ಸ್ಟ್ ಇದು. ನೀವು ತೊಗೊಂಡಿದ್ದ ದಿವಸನೇ LED ಅಪ್ಗ್ರೇಡ್ ಮಾಡಿಸ್ತೀರಾ, ಅಷ್ಟು ವರ್ಸ್ಟ್ ಇದೆ ಲೈಟ್. ರೋಡಲ್ಲಿ ಏನು ಓಡಾಡ್ತಿದೆ, ಏನಿದೆ ಏನಿಲ್ಲ ಅಂತ ಕಾಣಿಸೋದೇ ಇಲ್ಲ. ಸೊ ಅದು ಬಿಟ್ಟರೆ ಇಲ್ಲೊಂದು ಏರ್ ಬೆಂಟ್ಸ್ ಕೊಟ್ಟಿದ್ದಾರೆ. ಫ್ರಂಟು ಸ್ಕಿಟ್ ಪ್ಲೇಟ್ ಬಂದು ಮೆಟಾಲಿಕ್ ಸಿಲ್ವರಲ್ಲಿ ಫಿನಿಶ್ ಮಾಡಿದ್ದಾರೆ. ಸೊ ಸ್ವಲ್ಪ ಗ್ಲಾಸಿ ಪಾರ್ಟ್ಸ್ನ ಯೂಸ್ ಮಾಡಿದರೆ, ತೀರಾ ಬೇಸಿಕ್ ಅಂತ ಅನ್ನಿಸ್ಬಾರ್ದು ಅಂತ. ಸೈಡಿಂದ ನೋಡೋದಲ್ಲ, ನಾನು ಹೇಳಿದ್ನಲ್ಲ ಜನ್ರೇಷನ್ ಚೇಂಜ್ ಎಲ್ಲ ಇದು, ಜಸ್ಟ್ ಫೇಸ್ ಲಿಫ್ಟ್ ಅಂತ. ಜಸ್ಟ್ ಹಿಂಗೆ ಕವರ್ ಮಾಡಿದ್ರೆ ಇಷ್ಟು ನಿಮಗೆ ಇದು ಹಳೆ ಮಾಡಲ್ಲ ಹೊಸ ಮಾಡಲ್ ಅಂತ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಒಬ್ಬ ನಾನ್ ಕಾರ್ಗೆ ಕೇಳಿದ್ರೆ ಯಾವ ಮಾಡಲು ಏನು ಅಂತ ಅವ್ನಿಗೆ ಕಂಡಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಜಸ್ಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ ಫ್ರಂಟ್ ಟು ಬ್ಯಾಕ್ ಅಷ್ಟೇ ಚೇಂಜ್ ಮಾಡಿದ್ರೆ, ಅದು ಬಿಟ್ಟರೆ ಏನೂ ಚೇಂಜಸ್ ಮಾಡಿಲ್ಲ. ಅದೇ ರೀತಿ ಇದೇನಪ್ಪ ಬೇಸ್ ಮೋಡ್ ಅಂದ್ಬಿಟ್ಟು ಅಲೋ ವೀಲ್ಸ್ ತೋರಿಸ್ತಾರೆ. ಅಂದರೆ ಈ ಕಾರಲ್ಲಿ ಸ್ಟೀಲ್ ರಿಮ್ಸ್ ಬರುತ್ತೆ 16 ಇಂಚು, 17 ಇಂಚ್ ಅಲೋ ವೀಲ್ಸ್ಗೆ ಅಪ್ಗ್ರೇಡ್ ಮಾಡಿಸಿರೋದು. ಎಲ್ಲಿಂದ ಗೊತ್ತಾಗುತ್ತೆ ಇದು ಬೇಸ್ ಮಾಡಲ್ ಅಂದರೆ ನೋಡಿ, ಇಲ್ಲಿ ಫೆಂಡರ್ ಮೇಲೆ ಇಂಡಿಕೇಟರ್ ಇದೆಯಲ್ಲ, ಇದರಿಂದ ಗೊತ್ತಾಗುತ್ತೆ. ಸೊ ಇದು ಟೈರ್ ಕೂಡ ಅಪ್ಗ್ರೇಡ್ ಮಾಡಿಸಿರೋದು, ಸೈಜ್ 1 ಇಂಚ್ ಅಪ್ಗ್ರೇಡ್ ಮಾಡಿಸಿರೋದು. ಇದರಲ್ಲಿ ಅಪೋಲೋ ಆಪ್ಟೆರಾ ಕ್ರಾಸು 215 60 R17 ಇಂಚ್ ವೀಲ್ ಬರುತ್ತೆ. ಸೊ ಬೇಸಿಕ್ಲಿ ಈ ಕಾರಿಗೆ 16 ಇಂಚಿಂದ ಸ್ಟೀಲ್ ರಿಮ್ಸಿಂದ ಬಂದಿತ್ತು, MRF ಟೈರ್ ಕೂಡ ಬಂದಿತ್ತು ಅದಕ್ಕೆ. ಸೊ ಒಂದು ಸೈಜ್ ಅಪ್ಗ್ರೇಡ್ ಮಾಡಿಸೋದ್ರಿಂದ ಪರ್ಫಾರ್ಮೆನ್ಸು ಮೈಲೇಜ್ ಕೂಡ ಏನೂ ಡ್ರಾಪ್ ಏನು ಆಗಿಲ್ಲ. ಒಟ್ಟಿನಲ್ಲಿ ಲುಕ್ಸು ಎನ್ಹಾನ್ಸ್ ಆಗಿದೆ ಕಾರಿಂದು. ನೋಡಿ, ಒಂದು ವೀಲ್ಸ್ನ ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತಾರೆ ಜನ. ಕೆಲವೊಮ್ಮೆ ವೀಲ್ಸು ಎಷ್ಟು ಮ್ಯಾಟ್ರ್ ಆಗುತ್ತಲ್ವ ಲುಕ್ಸಲ್ಲಿ ಕಾರಿಂದ. ರಿಯರಿಂದ ಬಂದರೂ ಅಷ್ಟೇ ಅಷ್ಟು ಫೆಮಿಲಿಯರ್ ಆಗಿ ಅನಿಸಲ್ಲ ಇದು ಬೇಸ ಟಾಪ್ ಎಂಡಾ ಅಂತ. ಚೆನ್ನಾಗಿ ಕಾಣಿಸುತ್ತೆ ದೂರದಿಂದ ನಿಮಗೆ ಇದು ಯಾವ ವೇರಿಯಂಟ್ ಯಾವುದು ಅಂತ ಗೊತ್ತಾಗಲ್ಲ, ಹತ್ತಿರದಿಂದ ಬಂದಾಗಲೇ ಗೊತ್ತಾಗೋದು. ಇಲ್ಲ ಸಣ್ಣ LED ಸ್ಟ್ರಿಪ್ ಕೊಟ್ಟಿದ್ದಾರೆ, ಟಾಪ್ ಎಂಡಲ್ಲಿ ತುಂಬ ದಪ್ಪ ಕೊಡ್ತಾರೆ LED ಸ್ಟ್ರಿಪ್, ಇದು ಸಣ್ಣ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಸ್ಟಾಪ್ ಲ್ಯಾಂಪು ಮತ್ತು ಇಂಡಿಕೇಟರ್ ಬಲ್ಪ್ ಇದೆ, ಎಲ್ಲೂ ಬಲ್ಬ್ ಸೆಟಪ್ ಇದು. ಇಲ್ಲಿ ಹುಂಡೈ ಲೋಗನ 2Dಲಿ ಇನ್ಸರ್ಟ್ ಮಾಡಿದ್ದಾರೆ ಲೈಟ್ ಒಳಗಡೆನೆ. ಯಾವುದೇ ರೀತಿ ವೈಪರ್ ಡಿಫಾಗರ್ ಏನೂ ಸಿಗಲ್ಲ. ಇಲ್ಲಿ ಒಂದು ಶಾರ್ಕ್ ಫಿನ್ ಆ್ಯಂಟಿನಾ ಮತ್ತು ಒಂದು ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಮತ್ತು ಒಂದು ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಸ್ಲೈಡ್ನ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಮುಂದೆ ಯಾವುದೇ ಪಾರ್ಕಿಂಗ್ ಸೆನ್ಸರ್ಸ್ ಇಲ್ಲ. ಮತ್ತು ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಅವು ಡೀಸೆಲ್ ಜೊತೆ DF ಕಾಸ್ಟ್ನು ಕೂಡ ಮೇಂಟೈನ್ ಮಾಡ್ತಾ ಬರ್ತಾ ಇರಬೇಕು. ಪ್ರತಿ 10,000 ಕಿಲೋಮೀಟ್ರಿಗೊಂದ್ಸಲಿ ಟ್ಯಾಂಕ್ನ ಫಿಲ್ ಮಾಡಿಸ್ತಾ ಇರಬೇಕು. ಸೊ ಇದು ಬಂದು ಡೀಸೆಲ್ ಟ್ಯಾಂಕ್ ಬಂದು 50 ಲೀಟರ್ಸ್ ಇದೆ. ಆಟೋ ಕಾರ್ ತನಕ ಮೆಜರ್ ಮಾಡಿ ಹೇಳಿದ್ರೆ 50 ಲೀಟರ್ಸ್ ಅಂತ ನಿಮಗೆ ಆಲ್ಮೋಸ್ಟ್ 55, 56, 57 ತನಕನೂ ಬರುತ್ತೆ ಡೀಸೆಲ್ ಫಿಲ್ ಮಾಡಿಸ್ತಾರೆ ಎಂಡ್ ತನಕ. ಇದು ಬಂದು 20 ಲೀಟರ್ಸ್. ಸೊ ಈ ಫೇಸ್ ಲಿಫ್ಟ್ ಕ್ರೆಟಾ ಸೇಫ್ಟಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ನಲ್ಲ. ಹೆಂಗೆ ಅಂದರೆ ಲಾಸ್ಟ್ ಜನ್ರೇಷನ್ ಅಂದರೆ ಇದಕ್ಕಿಂತ ಹಳೆ ಫೇಸ್ ಲಿಫ್ಟ್ 2020 ಮತ್ತು 23 ತನಕ ಬರ್ತಾ ಇರೋ ಕಾರು, ಅದರಲ್ಲಿ ಬರೀ 2 ಮಾತ್ರ ಡಿಸ್ಕ್ ಬ್ರೇಕ್ಸ್ ಬರ್ತಿತ್ತು. ಫ್ರಂಟ್ 2 ಮಾತ್ರ ಡಿಸ್ಕ್ ಬ್ರೇಕ್ಸ್ ಬರ್ತಾಯಿತ್ತು. ಅದರಲ್ಲಿ 4 ವೀಲ್ ಡಿಸ್ಕ್ ಮಾಡಿದ್ದಾರೆ. 2 ಏರ್ ಬ್ಯಾಗ್ಸ್ ಬರ್ತಾಯಿತ್ತು ಇವಾಗ 6 ಏರ್ ಬ್ಯಾಗ್ಸ್ ಬರ್ತಾಯಿದೆ. ನೀವು ಯಾವುದೇ ವೇರಿಯಂಟ್ ತೊಗೊಳ್ಳಿ, ಟಾಪ್ ತೊಗೊಳ್ಳಿ, ಬೇಸ್ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಆಟೋಮೆಟಿಕ್ ನಾಳೆ ಯಾವುದೇ ತೊಗೊಳ್ಳಿ, ನಿಮಗೆ 4 ವೀಲ್ ಡಿಸ್ಕ್ ಬ್ರೇಕು, 6 ಏರ್ ಬ್ಯಾಗ್ಸು, EBD ಟ್ರಾಕ್ಷನ್ ಕಂಟ್ರೋಲು, ABS ಎಲ್ಲ ಮ್ಯಾಂಡೇಟ್ರಿಯಾಗಿ ಸಿಗುತ್ತೆ. ಯಾವುದೇ ರೀತಿ ರೂಫ್ ರೀಲ್ಸ್ ಕೂಡ ಇಲ್ಲ. ನಿಮಗೆ 16 lakhs ಪೇ ಮಾಡಿದ್ರು ಕೂಡ ನಿಮಗೆ ಮ್ಯಾನುವಲ್ ಅಡ್ಜಸ್ಟೇಬಲ್ IRVM ಸಿಗುತ್ತೆ. ಡೋರ್ಸ್ನ ನೀವು ಫೆಮಿಲಿಯರ್ ಆಗೇ ಇರ್ತೀರಾ. ಈ ಡೋರ್ ಗೊತ್ತಲ್ಲ ನಿಮ್ಗೆ, 2020 ಇರೋ ಕ್ರೆಟಾಯಿಂದ ಬರ್ತಾನೆ ಇದೆ. ಇದೇ ಡೋರ್ ಡಿಸೈನ್, ಪ್ರತಿಯೊಂದು ಇಂಟೀರಿಯರ್ ಟ್ರಿಮ್ ಕ್ವಾಲಿಟಿ ಪ್ರತಿಯೊಂದು ಸೇಮ್ ಇದೆ. ಸೊ ಇಲ್ಲಿ ಬಂದು ನಿಮಗೆ ಕಲರ್ ಥೀಮಲ್ಲಿ ಅಷ್ಟೇ ಆಟಾಡಿದ್ದಾರೆ ಈ ಫೇಸ್ ಲಿಫ್ಟಲ್ಲಿ. ಇದು ಗ್ರೇ ಫಿನಿಶ್ ಇದೆ ಮತ್ತು ಐವರಿ ಫಿನಿಶ್ ಇದೆ, ಇಲ್ಲಿ ಬ್ಲ್ಯಾಕ್ ಫಿನಿಶ್ ಇದೆ. ಲಾಸ್ಟ್ ಫೇಸ್ ಲಿಫ್ಟಲ್ಲಿ ಇದು ಕೂಡ ಬ್ಲ್ಯಾಕಲ್ಲೇ ಬರ್ತಾಯಿತ್ತು, ಈ ಸಲ ಜಸ್ಟ್ ಐವರಿ ಫಿನಿಶಲ್ಲಿ ಕೊಟ್ಟಿದ್ದಾರೆ, ಅಂದರೆ ಗ್ರೇ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 4 ಪವರ್ ವಿಂಡೋಸ್ ಇದೆ, ಲಾಕ್ ಅನ್ಲಾಕ್ ಇದೆ ಮತ್ತು ವಿಂಡೋ ಲಾಕ್ ಅನ್ಲಾಕ್ ಇದೆ. ಡೋರ್ ಆಯಿತು. ಈಗ ಡ್ಯಾಶ್ ಬೋರ್ಡ್ ಹತ್ರ ಬರೋಣ, ಅಂದರೆ ಇಂಟೀರಿಯರಿಗೆ ಬರೋಣ. ಫಸ್ಟ್ ಇಂಜಿನ್ ಆನ್ ಮಾಡೋಣ, ಪವರ್ ಸ್ಟೇರಿಂಗ್ನ ಆನ್ ಮಾಡೋಣ. ಇದಕ್ಕೆ ಬರೋದು ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗು. ತುಂಬ ಬಿಸಿಲಿದೆ, ಕಣ್ಣಿಗೆ ಹೊಡಿತಿದ್ರೆ. ಸೊ ಇಂಟೀರಿಯರಿಗೆ ಬಂದರೆ ನಾವು ಫಸ್ಟು ಇಲ್ಲಿ ನೋಡೋದು, ಇದು ಯಾವುದೋ ಡಿಜಿಟಲ್ ಸ್ಪೀಡೋಮೀಟರ್ ಅಂತ ಅನಿಸುತ್ತೆ. ಡಿಜಿಟಲ್ ಸ್ಪೀಡೋಮೀಟರ್ ಅಲ್ಲ, ಇದು ಜಸ್ಟ್ LED ಬಲ್ಬ್ ಕೊಟ್ಟಿದ್ದಾರೆ ಹಿಂದೆ, ಅದನ್ನು ಆ ಥರ ಆಪ್ಟಿಮೈಸ್ ಮಾಡಿದ್ದಾರೆ. ನಮಗೆ ಇದು ಡಿಸ್ಪ್ಲೇ ಥರ ಅನಿಸುತ್ತೆ ಅಂತ. ಇದು ಡಿಸ್ಪ್ಲೇ ಅಲ್ಲ, ಇದು LED ಇದೊಂದು ಬೋರ್ಡ್ ಇದೆ ಹಿಂದೆ, ಅದು LED ಲೈಟ್ನ ಡಿಸ್ಪ್ಲೇ ಥರ ರಿಫ್ಲೆಕ್ಟ್ ಮಾಡುತ್ತೆ ಅಷ್ಟೇ. ಸ್ಟೇರಿಂಗ್ ಮೇಲೆ ಸ್ಟೇರಿಂಗ್ ಕೂಡ ನೀವು ಫೆಮಿಲಿಯರ್ ಆಗೇ ಇರ್ತೀರಾ. ಇದು ಆಲ್ಮೋಸ್ಟ್ ಪ್ರತಿ ಕಾರಲ್ಲೂ ಬರ್ತಿದೆ. ಇವರು ಕೂಡ ಮಾಡ್ತಿದ್ದಾರೆ, ಪಾರ್ಟ್ ಸ್ಟೇರಿಂಗ್ ಹೆವಿ ಮಾಡ್ತಾ ಇದ್ದಾರೆ. ಇದು ಬಂದು i20 ಸ್ಟೇರಿಂಗ್ ಥರ ಕಾಣಿಸುತ್ತೆ ನಿಮಗೆ. i20 ಸ್ಟೇರಿಂಗ್ ಅಂತಲೇ ಅನ್ಕೋಬೋದು, ಜಸ್ಟ್ ಕಲರ್ ಥೀಮಲ್ಲಿ ಆಟಾಡಿದ್ದಾರೆ ಅಷ್ಟೇ. ಸೊ ಹುಂಡೈ ಲೋಗೋ ಇದೆ, ಸ್ವಲ್ಪ ರಫ್ ಮೆಟಾಲಿಕ್ ಫಿನಿಷಲ್ಲಿದೆ. ಇಲ್ಲಿ ಬಂದು ಇದು ಕ್ರೂಸ್ ಕಂಟ್ರೋಲ್, ಇದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಅಂದರೆ ಮೀಡಿಯಾ ಕಂಟ್ರೋಲ್ಸ್. ಇದು ಏನೂ ಬರಲ್ಲ, ಇದೆಲ್ಲ ಬ್ಲ್ಯಾಂಕ್ ಬರುತ್ತೆ ನಿಮಗೆ. ಜಸ್ಟು ಇದು ಇಷ್ಟು ಮಾತ್ರ ಬರುತ್ತೆ ಅಷ್ಟೇ, ಯಾಕಂದರೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ. ಸೊ ಇದೆಲ್ಲ ಆಕ್ಸೆಸರೀಸ್ ಆಗಿ ಇನ್ಸ್ಟಾಲ್ ಆಗಿದೆ. ಮತ್ತು ಸ್ಕ್ರೀನ್ ಕೂಡ ಅಷ್ಟೇ, ಇದು ಸ್ಕ್ರೀನ್ ಬರಲ್ಲ, ಇದಕ್ಕೆ ಒಂದು ಬಾಕ್ಸ್ ಥರ ಬರುತ್ತೆ, ಖಾಲಿ ಬಾಕ್ಸು, ಏನಾರ ಫೋನ್ಗೇನು ಇಟ್ಕೊಳ್ಳೋಕ್ಕಷ್ಟೇ. ಸೊ ಇದು ಕೂಡ ಶೋರೂಮಲ್ಲಿ ಆಕ್ಸೆಸರೀಸ್ ಆಗಿ ಹಾಕ್ಸಿದ್ದೀವಿ ಅಷ್ಟೇ. ಇದು ನೋಡ್ಬೋದು, ಇದು ಟಾಪ್ ಎಂಡ್ ಥರ ಥೀಮಲ್ಲಿ ಕೊಟ್ಟಿದ್ದಾರೆ. ಟಾಪ್ ಎಂಡ್ಲಿ ಗೊತ್ತಲ್ಲ ನಿಮಗೆ, ಬ್ಲೂ ಕಲರಲ್ಲಿ ಬರುತ್ತೆ, ಎಲ್ಲ ಸೇಮ್ ಅದೇ ಥೀಮಲ್ಲೇ ಕೊಟ್ಟಿದ್ದಾರೆ. ಸೆಂಟರ್ ಕನ್ಸೋಲಿಗೆ ಬಂದರೆ ಇಲ್ಲೊಂದು ಹ್ಯಾಂಡ್ ಬ್ರೇಕ್ ಸಿಗುತ್ತೆ ನಿಮಗೆ, ಅದು ಬಿಟ್ಟರೆ 2 ಕಪ್ ಹೋಲ್ಡರ್ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ ನಿಮಗೆ. ಫಸ್ಟು, ಸೆಕೆಂಡು ಮತ್ತು ರಿವರ್ಸಿಂಗ್ ಹಾಕೋದು. ಕ್ಯಾಮ್ರಾ ಕ್ಲಾರಿಟಿ ಕೂಡ ಆಫ್ಟರ್ ಮಾರ್ಕೆಟ್ ಕ್ಯಾಮ್ರಾ ಅಲ್ವಾ, ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರ ಕ್ವಾಲಿಟಿ ಇರುತ್ತೆ ಅಂತ. ಇದು ಡ್ಯಾಶ್ ಬೋರ್ಡ್ ಎಲ್ಲ ಹಾರ್ಡ್ ಫಿನಿಷಲ್ಲೇ ಇದೆ, ಅಂದರೆ ಸಾಫ್ಟ್ ಟಚ್ ಯಾವುದು ಯೂಸ್ ಮಾಡಲ್ಲ. ಇದೊಂಥರ
ಪಾಲಿಕಾರ್ಬನೇಟ್ ಮೆಟೀರಿಯಲ್ ಥರ ಅನಿಸುತ್ತೆ, ಆ್ಯಕ್ಚುಲಿ ಸಾಫ್ಟ್ ಅಂತ ಅನಿಸುತ್ತೆ. ಇದು ಬಂದು ಯಾವುದೇ ಸ್ಪೀಕರ್ ಕೊಟ್ಟಿಲ್ಲ, ಎಂಟಿ ಗ್ರಿಲ್ ಕೊಟ್ಟಿದ್ದಾರೆ ಅಷ್ಟೇ. ಏನು ಅಣ್ಸೋ ಕೊಟ್ಟವ್ರೆ ಅಂತ ಗೊತ್ತಿಲ್ಲ, ಫೋನ್ ಅಂತೂ ಅಂಟ್ಕೊಳ್ಳಲ್ಲ, ಏನು ಅಣ್ಸೋ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ಬಿಟ್ಟರೆ ನಾನು ಹೇಳಿದ ಟ್ರಾಕ್ಷನ್ ಕಂಟ್ರೋಲ್ ಮ್ಯಾಂಡೇಟ್ರಿ ಮಾಡಿದೆ ಅಂದರೆ ಟ್ರಾಕ್ಷನ್ ಕಂಟ್ರೋಲ್ ಫೀಚರು, ಟ್ರಾಕ್ಷನ್ ಕಂಟ್ರೋಲ್ ಮತ್ತು ESC ಕೂಡ ಈ ಕಾರಲ್ಲಿ ಮ್ಯಾಂಡೇಟ್ರಿ ಆಗಿ ಕೊಟ್ಟಿದ್ದಾರೆ. ಇದು ಬಂದು ಆಟೋ ಸ್ಟಾರ್ಟ್ ಸ್ಟಾಪು, ಒನ್ ಆಫ್ ದ ಮೋಸ್ಟ್ ಯೂಸ್ಲೆಸ್ ಫೀಚರ್ ಇದು ಹೆಡ್ಲೈಟ್ ಅಡ್ಜಸ್ಟರು. ನಾನು ಹೇಳಿದ್ನಲ್ಲ DRLನ ಬರಲ್ಲ ಈ ಕಾರಲ್ಲಿ ಅಂತ. ನಾನು ಪೈಲಟ್ ಲ್ಯಾಂಪ್ ಆನ್ ಮಾಡಬೇಕು, ನಾನು ಇದು ಆನ್ ಮಾಡಿದ್ರೆ ಮಾತ್ರ ಫ್ರಂಟ್ ಆ್ಯಂಡ್ ಬ್ಯಾಕ್ ಪೈಲಟ್ ಲ್ಯಾಂಪ್ ಆನ್ ಆಗೋದು. ಹಿಂದೆಗಡೆ ಡೋರ್ ಟ್ರಿಮಿಗೆ ಬಂದರೂ ಅಷ್ಟೇ ಪ್ರತಿಯೊಂದು ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಅದರಲ್ಲಿ ಇಲ್ಲೂ ಕೂಡ ಅದೇ ಸೇಮ್ ಫಿನಿಶಿಂಗಲ್ಲೇ ಇದೆ, ಫೆಮಿಲಿಯರ್ ಆಗಿದೆ ಡಿಸೈನ್ ಕೂಡ. ಇಲ್ಲೂ ಕೂಡ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಇವರು ಟಾಪ್ ಹ್ಯಾಂಡಲ್ ಕೂಡ ಯಾವುದೇ ಗ್ಲಾಸಿ ಫಿನಿಶ್ ಕೊಡಲ್ಲ, ಇದು ಸಾಫ್ಟೆಸ್ಟ್ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಪ್ರತಿಯೊಂದು ಸೇಮ್ ಇದೆ. ಟಾಪ್ ಹ್ಯಾಂಡಲ್ ನಿಮಗೆ ಅದು ವಿಂಡೋ ಕರ್ಟನ್ಸ್ ಬರುತ್ತೆ, ಇದರಲ್ಲಿ ಯಾವುದೇ ರೀತಿ ವಿಂಡೋ ಕರ್ಟನ್ಸ್ ಇಲ್ಲ. ಇದರಲ್ಲಿ ಇಂಟೀರಿಯರ್ ನೋಡ್ಬೋದು, ಇಂಟೀರಿಯರ್ ಕೂಡ ಫ್ಯಾಬ್ರಿಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಕೊಳೆಯಾಗಿ ಸ್ಟಾರ್ಟ್ ಆಗಿದೆ. ಇದು ಗ್ರೇ ಫಿನಿಶ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಐವರಿ ಫಿನಿಶಿಂಗ್ ಅಂದರೆ ಫ್ಯಾಬ್ರಿಕ್ ಕೊಟ್ಟಿದ್ದಾರಲ್ಲ, ಸೊ ತುಂಬ ಕೊಳೆ ಇರ್ತದೆ. ಹಿಂದೆ ಕೂಡ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಒಂದು ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಮತ್ತು ರಿಯರಲ್ಲೂ ಕೂಡ AC ವೆಂಟ್ಸ್ ಮತ್ತು 2 ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಚಾರ್ಜ್ ಮಾಡುತ್ತೆ. ಇಲ್ಲಿ ನಿಮಗೆ ಯಾವುದೇ ವೈರ್ಲೆಸ್ ಚಾರ್ಜರ್ ಬರಲ್ಲ, ಇಲ್ಲೊಂದು ಫೋನ್ ಹೋಲ್ಡರ್ ಸಿಗುತ್ತೆ ಅಷ್ಟೇ ಫೋನ್ ಇಡೋಕ್ಕೆ. ಅಂಡರ್ ಥೈ ಸಪೋರ್ಟ್ ಕೂಡ ಅಷ್ಟೇ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ರಿಯರ್ ಸೀಟಲ್ಲಿ 2 ಹೆಡ್ ರೆಸ್ಟ್ ಸಿಗುತ್ತೆ, ಸೆಂಟ್ರಲ್ಲಿ ಯಾವುದೇ ರೀತಿ ಹೆಡ್ ರೆಸ್ಟ್ ಇಲ್ಲ. ಹಿಂದೆಗಡೆ ಒಂದು ಪಾರ್ಸಲ್ ಟ್ರೇ ಸಿಗುತ್ತೆ ನಿಮಗೆ. ಇಲ್ಲೂ ಕೂಡ ಬೇಸ್ ಮಾಡಾಗಿರೋ ಕಾರಣದಿಂದ ಯಾವುದೇ ಸನ್ ಗ್ಲಾಸ್ ಹೋಲ್ಡರ್ ಸಿಗಲ್ಲ. ಮತ್ತು ಹಿಂದೆಗಡೆ ಒಂದು ಲ್ಯಾಂಪ್ ಸಿಗುತ್ತೆ ಅಷ್ಟೇ. ಇದರಲ್ಲಿ 433 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ನೀವು ಇದು 60-40 ಸ್ಪ್ಲಿಟ್ ಮಾಡಿದ್ರೆ ಇನ್ನೂ ತುಂಬ ಸ್ಪೇಸ್ ಆಗುತ್ತೆ, ಒಬ್ಬರು ಮಲ್ಕೋಬೋದು ಆರಾಮಾಗಿ. ಎಷ್ಟು ಸ್ಪೇಸ್ ಆಗುತ್ತೆ 60-40, ಅದು ಕೂಡ ಫೋಲ್ಡ್ ಆಗುತ್ತೆ. DF ಟ್ಯಾಂಕ್ ಇಲ್ಲಿದೆ ಅನಿಸುತ್ತೆ, ಇಲ್ಲಿದೆ DF ಟ್ಯಾಂಕು, ಮತ್ತು ಅದು ಸೈಲೆನ್ಸರು. ಈ ಕಾರ್ ಲೆಂತ್ ಬಂದು 4330 mm ಇದೆ, ವಿಡ್ತ್ ಬಂದು 1790 mm ಇದೆ, ಮತ್ತು ಹೈಟ್ ಬಂದು 1635 mm ಇದೆ. ಮತ್ತು ವೀಲ್ ಬೇಸ್ ವಿಷಯಕ್ಕೆ ಬಂದರೆ, ವೀಲ್ ಬೇಸ್ ಹೆಂಗೆ ಕೌಂಟ್ ಮಾಡೋದು ಅಂದರೆ ಈ ವೀಲಿಂದ ಈ ವೀಲ್ಗೆ ಇರೋ ಮೆಜರ್ಮೆಂಟ್ನ ವೀಲ್ ಬೇಸ್ ಅಂತ ಹೇಳ್ತಾರೆ. ಸೊ ವೀಲ್ ಬೇಸ್ ಬಂದು 2610 mm ಇದೆ. ಈ ಕಾರಿನ ಗ್ರೌಂಡ್ ಕ್ಲಿಯರೆನ್ಸ್ ವಿಷಯಕ್ಕೆ ಬಂದರೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಬನ್ನಿ ಈ ಕಾರ್ನ ಇಂಜಿನ್ ಸೌಂಡ್ ಹೇಗಿದೆ ಇಂಟೀರಿಯರ್ ಅಂತ ತೋರಿಸ್ತೀನಿ. ಫಸ್ಟ್ ಡೋರ್ ಕ್ಲೋಸ್ ಮಾಡಿ ಎನ್ವಿಸ್ ಲೆವೆಲ್ ಹೇಗಿದೆ ಅಂತ. ಕ್ಲಚ್ ಇಟ್ಟು ಸ್ಟಾರ್ಟ್ ಮಾಡಬೇಕು. ಇಂಟೀರಿಯರಲ್ಲಿ ಅಷ್ಟು ಇಂಜಿನ್ ನಾಯ್ಸ್ ಕೇಳಿಸಲ್ಲ, ಇನ್ಸುಲೇಷನ್ ಗ್ರೇಟ್ ಇದೆ, ಹೇಳಿದಲ್ಲ ಅದೇ ಥರ. ಇದು ಇಂಜಿನ್ ತುಂಬ ರಿಫೈನ್ಡ್ ಆಗಿದೆ ಅಂತ. RPM ಬಂದು 5000 ತನಕ ರೆಡ್ ಲೈನ್ ಇದೆ. ನಿಮಗೆ ಆಲ್ಮೋಸ್ಟ್ 2000 ತನಕ ಟರ್ಬೋ ಲ್ಯಾಗ್ ಇದ್ದೇ ಇರುತ್ತೆ. 2000 ತನಕ ಸ್ವಲ್ಪ ಲ್ಯಾಗಿ ಅಂತ ಅನಿಸುತ್ತೆ, ಯಾಕೆಂದರೆ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟರ್ಬೋ ಚಾರ್ಜರ್ ಇನ್ನು ಓಪನ್ ಆಗಿ 2000 RPM ಮೇಲೆ ರೀಚ್ ಆದ ತಕ್ಷಣ ರಾಕೆಟ್ ಆಗೋಗುತ್ತೆ ಕಾರ್. ಮಾತ್ರ ಪರ್ಫಾರ್ಮೆನ್ಸ್ ಅಂದು 0 to 100 10 to 11 ಸೆಕೆಂಡ್ಸಲ್ಲಿ ಅಚೀವ್ ಮಾಡಿಬಿಡುತ್ತೆ. ಡೀಸೆಲ್ ಅಂತ ಅಂದ್ಕೊಂಡ್ರೆ 10 to 11 ಸೆಕೆಂಡ್ಸ್ ಗ್ರೇಟ್ ಅಂತಲೇ. ಟೆಸ್ಟಲ್ಲಿ ಸಿಗಾಕೊಂಡಿದ್ರೆ ಫಸ್ಟು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ರೆ ವೀಲ್ಸಿಗೆ ಸಫಿಷಿಯೆಂಟ್ ಪವರ್ ಆಗುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ ಆಟೋಮೆಟಿಕಲಿ ವೀಲ್ಸಲ್ಲಿರೋ ಪವರ್ ಕಟ್ ಡೌನ್ ಆಗೋಗುತ್ತೆ. ಹೌದು, ಟ್ರಾಕ್ಷನ್ ಕಂಟ್ರೋಲ್ ಇಂಪಾರ್ಟೆಂಟ್ ಎಲ್ಲಿ ಅಂದರೆ ಹೈವೇಸಲ್ಲಿ ಟ್ರಾವೆಲ್ ಮಾಡಬೇಕು, ಯಾಕಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಕೂಡ ಆಫ್ ಆಗುತ್ತೆ. ಹೈವೇಸಲ್ಲಿ ಟರ್ನ್ ತೊಗೊಳ್ಳುವಾಗ ಗಾಡಿ ಪಲ್ಟೇಗೋ ಚಾನ್ಸಸ್ ಕೂಡ ತುಂಬ ಇದೆ. ಒಂದು ಸೇಫ್ಟಿ ನಾರ್ಮ್ಸ್ ಪ್ರಕಾರ ನೀವು ಟೆರೇನಿಂದ ಆಚೆ ಬಂದ ತಕ್ಷಣ ಟ್ರಾಕ್ಷನ್ ಕಂಟ್ರೋಲ್ನ ಆನ್ ಮಾಡ್ಕೊಂಬಿಡ್ಬೇಕು. ಬನ್ನಿ ಸಾಯಂಕಾಲ ಯಾವ ಥರ ಕಾರ್ ತೋರಿಸಿ. ಇವಾಗ ನೈಟ್ ಬಿ ತೋರಿಸ್ತೀನಿ ಕಾರಿಂದು. ಏರಿಂದ ಈ ಥರ ಕಾಣುತ್ತೆ. ಫುಲ್ಲು ಕತ್ಲೆಗೆ ಬಂದಿದ್ದೀನಿ ಲೈಟ್ ಕ್ಲೀನಾಗಿ ತೋರ್ಸೋಕ್ಕೆ ಅಂತ. ಫಸ್ಟ್ ಇಗ್ನಿಷನ್ ಆನ್ ಮಾಡೋಣ. ನಾನು ಹೇಳಿದ್ನಲ್ಲ, ಡ್ರೈವರ್ ಸೈಡ್ ವಿಂಡೋ ಮಾತ್ರ ಲೈಟ್ ಅಪ್ ಆಗೋದು, ಇನ್ನು ಆ ವಿಂಡೋನು ಲೈಟ್ ಅಪ್ ಆಗಲ್ಲ. ಸೊ ಇಲ್ಲಿ ನೋಡ್ಬೋದು, ಡ್ರೈವರ್ ಸೈಡ್ ವಿಂಡೋ ಮಾತ್ರ ಲೈಟ್ ಆಗಿರೋದು, ಇನ್ನು ಯಾವ ವಿಂಡೋನು ಲೈಟ್ ಅಪ್ ಆಗಿಲ್ಲ. ಮತ್ತು ಈ ಕಡೆ ಸೈಡು ಅಷ್ಟೇ 4 ಡೋರಲ್ಲಿ ಯಾವುದು ವಿಂಡೋ ಕೂಡ ಲೈಟ್ ಅಪ್ ಆಗಿಲ್ಲ. ಸೊ ರೆಗ್ಯುಲರ್ ಕ್ರೂಸ್ ಕಂಟ್ರೋಲ್ ಮತ್ತು ಸ್ಟೀರಿಂಗ್ ಮೋಡ್ ಕಂಟ್ರೋಲ್ಸ್ ಕೂಡ ಲೈಟ್ಸ್ ಎಲ್ಲ ಇದೆ, ಸಫಿಷಿಯೆಂಟ್ ಆಗಿದೆ. ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ ಕ್ಲಸ್ಟರ್ಸಲ್ಲಿ ನಿಮಗೆ 3 ಆಪ್ಷನ್ ಸಿಗುತ್ತೆ. ಥೀಮ್ ಬಿ ಸ್ವಲ್ಪ ರೇಸ್ ಓರಿಯೆಂಟೆಡ್, ಸ್ವಲ್ಪ ಸ್ಪೋರ್ಟಿ ಅಂತ ಅನಿಸುತ್ತೆ. ಥೀಮ್ ಸಿ ಮತ್ತು ಥೀಮ್ ಎ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೆ. ನೆಕ್ಸ್ಟು ನಿಮಗೆ ಆಟೋ ಸ್ಟಾರ್ಟ್ ಸ್ಟಾಪ್ ಟೈಮರು, ವೆಲ್ಕಮ್ ಸೌಂಡ್, ಕಾರು ಡೋರ್ ಕ್ಲೋಸ್ ಆದ ತಕ್ಷಣ ಒಂದು ವೆಲ್ಕಮ್ ಸೌಂಡ್ ಬರುತ್ತೆ. ಸೊ ಆ ಸೌಂಡೆಲ್ಲ ಸೆಟ್ ಮಾಡೋದು, ಅದ್ರ ವಾಲ್ಯೂಮ್ ಸೆಟ್ ಮಾಡೋದು. ಮತ್ತು
ಇಲ್ಯುಮಿನೇಷನ್ ಆಗಿರ್ಬೋದು, ಡಿಸ್ಪ್ಲೇ ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನೆಕ್ಸ್ಟ್ ಕೂಡ ಇಂಟೀರಿಯರ್ ಲೈಟ್ಸ್ ಆನು ಆಫು, ಆಟೋ ಅನ್ಲಾಕ್, ಸ್ಪೀಡ್ ಆಲ್ಮೋಸ್ಟ್ 20 ಇಚ್ಚಿದ ತಕ್ಷಣ ಆಟೋ ಅನ್ಲಾಕ್ ಆಗುತ್ತೆ ಡೋರ್ಸ್ ಎಲ್ಲ. ಸೊ ಆ ಥರ ಸಣ್ಣ ಪುಟ್ಟ ಫೀಚರ್ಸು ಆಲ್ಮೋಸ್ಟ್ ಎಲ್ಲ ಕಾರ್ಸಲ್ಲೂ ಕೊಡ್ತಾರೆ. ಇದು ಟೆಂಪ್ರೇಚರ್ ಸೆಲ್ಸಿಯಸ್ಸು, ಫ್ಯೂಲ್ ಇಕಾನಮಿ, ಲ್ಯಾಂಗ್ವೇಜ್ ಕೂಡ ಕನ್ನಡ ಎಲ್ಲ ಕೊಟ್ಟಿದ್ದಾರೆ. ಇದು ಅಮೇಝಿಂಗ್ ಮಾತ್ರ, ಕನ್ನಡ ಲ್ಯಾಂಗ್ವೇಜ್ ಎಲ್ಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲ ಲ್ಯಾಂಗ್ವೇಜಸ್ಸು ಕೊಟ್ಟಿದ್ದಾರೆ. ನಿಮಗೆ TPMS ಟೈರು ವೀಲ್ ಮೂವ್ ಆದಾಗ ಮಾತ್ರ ಬರುತ್ತೆ. ನೆಕ್ಸ್ಟ್ ಯೂರಿಯಾ ಲೆವೆಲ್ ಎಲ್ಲ ತೋರಿಸುತ್ತೆ. ಸೊ ಮುಂದೆ ಯಾವ ಥರ ವೀಡಿಯೋಸ್ ಮಾಡೋಣ, ಇದು ನನ್ನ ಫಸ್ಟ್ ವೀಡಿಯೋ. ಇನ್ನೂ ಈ ಕಾರಿಂದು ಪಾಸಿಟಿವು ನೆಗೆಟಿವು ಇನ್ನೂ ಕೆಲವು ಈ ಬೇಸ್ ಮಾಡಾಗಿದ್ರು ಕೂಡ ಈ ಕಾರಲ್ಲಿ 10 ಹಿಡನ್ ಫೀಚರ್ಸ್ನ ಕೊಟ್ಟಿದ್ದಾರೆ. ಆ ಹಿಡನ್ ಫೀಚರ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಲ, ಇನ್ನು ಯಾವ್ಯಾವ ಥರ ವೀಡಿಯೋಸ್ ಮಾಡಲಿ, ಇನ್ನು ಯಾವ ಕಾರ್ ಬಗ್ಗೆ ವೀಡಿಯೋ ಮಾಡಲಿ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ.